ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತೊಂದು ನಾನು ಒಂದು ವಿಡಿಯೋ ತಂದಿದ್ದೀನಿ. ಅದೇನು ಅಂತಂದರೆ, ನನ್ನ ಹತ್ರ ಇರುವಂಥವು ಕೆಲವೊಂದಷ್ಟು ಬ್ಯಾಗ್ಗಳು, ಅಂದರೆ ಸಣ್ಣ ಸಣ್ಣ ಪರ್ಸ್ ಥರ ಹ್ಯಾಂಡ್ ಬ್ಯಾಗ್ಗಳನ್ನು ನಾನು ಇವತ್ತು ನಿಮಗೆ ವಿಡಿಯೋದಲ್ಲಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಏನಿಲ್ಲ, ತುಂಬ ಕಾಸ್ಟ್ಲಿ ಅಂದರೆ ಬ್ರ್ಯಾಂಡೆಡ್ ಬ್ಯಾಗು ಅಂತ ನಾನು ತೋರಿಸ್ತಾ ಇಲ್ಲ. ಯಾವುದು ಬ್ರ್ಯಾಂಡೆಡ್ ಅಲ್ಲ, ಹಾಗೆ ನಾರ್ಮಲ್ ಬ್ಯಾಗ್ಗಳು. ಅವೆಲ್ಲ ನಾನು ಪರ್ಚೇಸ್ ಮಾಡಿದ್ದು ಅಲ್ಲ ಕೂಡ. ನನಗೆ ಎಷ್ಟೋ ಕೆಲವೊಂದು ಗಿಫ್ಟ್ ಬಂದಿರುವಂಥವು, ಒಂದೊಂದು ಶಾಪ್ ನಾನು ಪರ್ಚೇಸ್ ಮಾಡಿದ್ದು, ಎಲ್ಲವೂ ನಾನು ಪರ್ಚೇಸ್ ಮಾಡಿಲ್ಲ ಫ್ರೆಂಡ್ಸ್. ಹಾಗೆ ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು. ತುಂಬ ದಿವಸ ನಾನು ಅನ್ಕೋತಾ ಇದ್ದೆ ಈ ವಿಡಿಯೋನ ಮಾಡೋಣ ಅಂತ. ಇವತ್ತು ನಿಮಗೆ ಈ ವಿಡಿಯೋನ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಎಷ್ಟು ಬ್ಯಾಗ್ಗಳಿವೆ ನನ್ನ ಹತ್ರ. ನಿಮ್ಗೆ ಯಾವ ಬ್ಯಾಗ್ ಇಷ್ಟ ಆಗುತ್ತೆ ಅಂತ ಹೇಳಿ, ಇಷ್ಟ ಆಗಿದೆ ಅಥವಾ ನಿಮಗೆ ಹೇಗೆ ಅನ್ನಿಸ್ತು ಅಂತ ಈ ವಿಡಿಯೋ ನೋಡಿದ್ಮೇಲೆ ಹೇಳಿ. ಅಲ್ಲಿವರೆಗೂ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಬನ್ನಿ ನೋಡೋಣ ಯಾವ್ಯಾವ ಬ್ಯಾಗ್ಸ್ ಇದೆ ಅಂತ. ಫ್ರೆಂಡ್ಸ್, ಇದು ಗೊತ್ತಾ, ಇದು ಆ್ಯಕ್ಚುಲಿ ಒಂದು 2 ಮಂತ್ ಮೊದಲು, ಅಂದರೆ 2 ಮಂತ್ ಬ್ಯಾಕ್ ಒಬ್ಬರು ನನಗೆ ಗಿಫ್ಟ್ ಕೊಟ್ಟಿರೋ ಬ್ಯಾಗು. ಒಬ್ಬರು ಮನೆಗೆ ಬಂದಿದ್ದರು. ಅವರು ಸಂಕ್ರಾಂತಿ, ಮಹಾರಾಷ್ಟ್ರಿಯನ್ಸ್ ಅವರು ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡ್ತಾರೆ, ಹಳದಿ ಕುಂಕುಮ ಎಲ್ಲ. ಆವಾಗ ನನಗೆ 2 ವರ್ಷ ಲಾಸ್ಟ್ ಟೈಮು ಕೊಟ್ಟಿದ್ರು ಒಂದು ಬ್ಯಾಗು, ಈ ವರ್ಷವೂ ಕೊಟ್ಟಿದ್ದಾರೆ. ಈ ಥರದ ಬ್ಯಾಗನ್ನು, ಹ್ಯಾಂಡ್ ಬ್ಯಾಗನ್ನು ಗಿಫ್ಟ್ ಕೊಟ್ಟಿದ್ದಾರೆ. ತುಂಬ ಅವರು ಎವ್ರಿ ಇಯರ್ ನನಗೆ ಗಿಫ್ಟ್ ಹೀಗೆ ಏನಾದರೂ ಒಂದು ಕೊಡ್ತಾ ಇರ್ತಿದ್ರು. ಅವರು ನನಗೆ ಈ ಸರಿ ಒಂದು ಈ ಥರದ್ದು ಗಿಫ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ಏನೇನೋ ಇದೆ, ನಾನು ಇನ್ನೂ ತೆಗೆದೇ ಇಲ್ಲ. ಏನೋ ಮಕ್ಕಳದ್ದು, ನಂದು ಏನೇನೋ ಅವರು ಎಲ್ಲ ನನಗೆ ಕೊಟ್ಟಿದ್ದು. ಈ ಬ್ಯಾಗಲ್ಲೇ ಇತ್ತು, ತುಂಬ ಚೆನ್ನಾಗಿರೋದು ನೆಕ್ಲೆಸ್ ಸೆಟ್ ಥರದ್ದು ವುಡ್ಡಿಂದು ಇದು. ಅಲ್ಲೇ ಏನೋ ಹ್ಯಾಂಡ್ ವರ್ಕ್ ಮಾಡೋದನ್ನು ಕೊಟ್ಟಿದ್ರು, ಅದನ್ನು ಎಲ್ಲ ಕೊಟ್ಟಿದ್ರು. ಸೊ ಈ ಬ್ಯಾಗಲ್ಲಿ ಹಾಗೆ ಇತ್ತು, ನಾನು ಅದನ್ನು ಓಪನ್ನೇ ಮಾಡಿರಲಿಲ್ಲ. ಈ ಬ್ಯಾಗ್ ಚೆನ್ನಾಗಿದೆ, ಹೇಗಿದೆ ಅಂತ ಹೇಳಿ ತುಂಬ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಇನ್ನೂ ನಾನು ಯೂಸ್ ಮಾಡಿಲ್ಲ. ಇದು ಇಯರ್ರಿಂಗು ನೋಡಿ, ಅವರೇ ಕೊಟ್ಟಿದ್ದು. ವುಡನ್ ಇದು ನೋಡಿ ಹೇಗಿದೆ ಅಂತ, ಚೆನ್ನಾಗಿದೆ ಅಲ್ವಾ? ಇದೊಂದು ಸಣ್ಣ ಬ್ಯಾಗು ನೋಡಿ. ಇದು ಒಬ್ಬರು ನನಗೆ ಹೀಗೆ ಒಂದು ಫ್ರೆಂಡ್ ಒಬ್ಬರು ನನಗೆ ಗಿಫ್ಟ್ ಕೊಟ್ಟಿದ್ದರು. ಈಗ ಸುಮಾರು 2-3 ವರ್ಷ ಆಯಿತು, ನಾನು ಜಾಸ್ತಿ ಯೂಸ್ ಮಾಡಿಲ್ಲ, ಹಾಗಾಗಿ ಹಾಗೇ ಇದೆ. ಎಲ್ಲ ಔಟ್ಸೈಡ್ ಟ್ರಿಪ್ಪಿಗೆ ಹೋಗಿದ್ರು, ಆವಾಗ ನನ್ನ ಫ್ರೆಂಡು ನನಗೆ ಅಂತಲೇ ತಂದು ಕೊಟ್ಟಿದ್ದು. ಇದು ಯಾವುದು ಗೊತ್ತಾ, ಪುರಿದು ಜಗನ್ನಾಥ ಪುರಿ ದೇವರದ್ದು. ಅಲ್ಲಿ ನೋಡಿ, ಆ ಬ್ಯಾಗಿನಲ್ಲೇ ಗೊತ್ತಾಗುತ್ತೆ ನಿಮಗೆ ಹೇಗಿದೆ ಅಂತ ಪಿಕ್ಚರ್. ಹಾಗೆ ಒಂದು ಸಿಂಪಲ್ ಈಗ ಕ್ರಾಸಲ್ಲಿ ಹಾಕ್ಕೊಂಡು ಹೋಗ್ಲಿಕ್ಕೆ. ಇದಂತೂ ಮೈ ಫೇವ್ರೆಟ್. ಯಾಕೆ ಗೊತ್ತಾ, ಫೇವ್ರೆಟ್ ಅಂದರೆ ಇದು ನಾನು ಶಾಪಿಂಗ್ ಅಂದರೆ ನಾನು ಪರ್ಚೇಸ್ ಮಾಡಿದ್ದಲ್ಲ, ಅದನ್ನು ಯಾವಾಗಲೂ ಯೂಸ್ ಮಾಡ್ತೀನಿ. ನನಗೆ ತುಂಬ ಇಷ್ಟ ಇದು. ನಾನು ಆಲ್ಮೋಸ್ಟ್ ಸ್ವಲ್ಪ ಟ್ರಿಪ್ಪಿಗೆ ಹೋಗುವಾಗ, ಊರಿಗೆ ಹೋಗುವಾಗಲೂ ಕೆಲವೊಂದು ಸರಿ ಇದನ್ನೇ ಜಾಸ್ತಿ ಯೂಸ್ ಮಾಡೋದು. ಅಂದರೆ ಯಾಕೆ ಅಂತಂದರೆ ಮೀಡಿಯಮ್ ಸೈಜು ಈ ಥರ ಕ್ರಾಸಲ್ಲಿ ಹಾಕ್ಕೊಬಿಟ್ರೆ ಭಾಳ ಕಂಫರ್ಟೇಬಲ್ ಇರುತ್ತೆ, ಏನೋ ಲುಕ್ ಚೆನ್ನಾಗಿರುತ್ತೆ. ನನಗೆ ಭಾಳ ಇಷ್ಟ. ಇದರಲ್ಲಿ ಎಷ್ಟೆಲ್ಲ ವಸ್ತುಗಳು ಇದರಲ್ಲಿ ತುಂಬಿಕೊಂಡು ಹೋಗ್ಬೋದು. ಒಂದು ಸಣ್ಣ ನೀರಿನ ಬಾಟಲು, ಹ್ಯಾಂಕಿ ಅಂದರೆ ಹ್ಯಾಂಡ್ ಕರ್ಚಿಪ್ಗಳು, ನಿಮ್ಮ ಲಿಪ್ಸ್ಟಿಕ್ಕು, ಕೋಂಬು ಅಂದರೆ ಬಾಚಣಿಗೆ, ಇನ್ನೂ ಏನೇನು ಬೇಕಾದರೂ ಇದರಲ್ಲಿ ನಾನು ತುಂಬಿಕೊಂಡು ಯಾವಾಗಲೂ ಇದು ನಾನು ಆಲ್ಮೋಸ್ಟ್ ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ನಂಗೆ ತುಂಬ ಇಷ್ಟ. ಇದು ಎಲ್ಲಿ ಕೊಟ್ಟಿದ್ದು, ಯಾರು ಕೊಟ್ಟಿದ್ದು, ನಾನು ಪರ್ಚೇಸ್ ಮಾಡಿದ್ದೆ ಅಂತ ಹೇಳ್ತೀನಿ. ನಾನು ಇದನ್ನು ಪರ್ಚೇಸ್ ಮಾಡಿಲ್ಲ. ಇದು ಆ್ಯಕ್ಚುಲಿ ಲಾಸ್ಟ್ ಇಯರು ನನ್ನ ಮಗಳು ಅಂದರೆ CA ಮಾಡ್ತಾ ಇರುವಾಗ, ಆರ್ಟಿಕಲ್ಶಿಪ್ ಮಾಡ್ತಾ ಇರುವಾಗ, ಅವರ ಆಫೀಸಲ್ಲಿ ಫರ್ಮಲ್ಲಿ, ಅಂದರೆ ಆಫೀಸ್ ಅಂದರೆ ಆರ್ಟಿಕಲ್ಶಿಪ್ ಮಾಡುವಲ್ಲಿ ಪ್ರತಿ ವರ್ಷವೂ ದೀಪಾವಳಿಗೆ ಏನಾದರೂ ಗಿಫ್ಟ್ ಕೊಡ್ತಾರೆ. ಆವಾಗ ಈ ಗಿಫ್ಟನ್ನು, ಬ್ಯಾಗನ್ನು ಕೊಟ್ಟಿದ್ದರು. ಅವಳು ಯೂಸ್ ಮಾಡಲ್ಲ, ನನಗೆ ಆಗಿದೆ, ನಾನೇ ಯೂಸ್ ಮಾಡ್ತೀನಿ. ತುಂಬ ಕಂಫರ್ಟೇಬಲ್, ಒಳ್ಳೆ ಬ್ಯಾಗು. ಅದು ನನ್ನ ಮಗಳಿಗೆ ಗಿಫ್ಟ್ ಕೊಟ್ಟಿದ್ದು. ಸೊ ಇದು ನನ್ನದೇ ಆಯಿತು ಫ್ರೆಂಡ್ಸ್. ಇದು ಹಾಗೆ, ಇದು ನೋಡಿ ವರ್ಕ್ ಬ್ಯಾಗು, ತುಂಬ ಚೆನ್ನಾಗಿದೆ. ಇದರಲ್ಲಿ ಏನೂ ಇಲ್ಲ, ಖಾಲಿ ಇದೆ. ನಾನಿನ್ನೂ ಯೂಸ್ ಮಾಡಿಲ್ಲ. ಯಾರೋ ಒಬ್ಬರು ಮನೆಗೆ, ಅಂದರೆ ಕಂಪ್ನಿ, ನಮ್ಮ ಮನೆಯವ್ರದ್ದು ಯಾರೋ ಫ್ರೆಂಡು ಕಂಪ್ನಿ ಬಿಟ್ಟು ಹೋಗುವಾಗ ನಮಗೆಲ್ಲ ಫ್ಯಾಮಿಲಿಗೆ ಒಂದೊಂದೇ ಗಿಫ್ಟ್ ಕೊಟ್ಟು ಹೋಗಿದ್ರು. ಇದರಿಂದ ನನಗೆ ಗಿಫ್ಟ್ ಕೊಟ್ಟಿದ್ರು. ಚೆನ್ನಾಗಿದೆ, ಹಾಗೆ ಇಟ್ಕೊಂಡಿದ್ದೀನಿ. ಎಲ್ಲಾದರೂ ಹಿಂಗೆ ಒನ್ ಡೇ ಏನಾದ್ರು ಪಿಕ್ನಿಕ್ಕು ಅಥವಾ ಏನಾದ್ರು ಕಿಟ್ಟಿ ಪಾರ್ಟಿ, ಲೇಡೀಸ್ ನಮ್ದು ಏನಾದ್ರು ಇರುತ್ತೆ, ಈ ಥರದ್ದೆಲ್ಲ ಇರುವಾಗ ಇಂಥದ್ದು ಬ್ಯಾಗನ್ನೆಲ್ಲ ಹಾಕ್ಕೊಂಡ್ರೆ ಭಾಳ ಲುಕ್ ಚೆನ್ನಾಗಿರುತ್ತಲ್ವ. ಏನಾದ್ರು ಸಣ್ಣ ಸಣ್ಣ ಪಾರ್ಟಿಗಳು ಏನಾದರೂ ಇದ್ದರೆ ಈ ಥರದ್ದು ವರ್ಕಿಂದು ಬ್ಯಾಗ್ ತೊಗೊಂಡೋದ್ರೆ, ಇದು ರಾಜಸ್ಥಾನಿ ಹ್ಯಾಂಡ್ ವರ್ಕ್ ಬ್ಯಾಗು, ಭಾಳ ಚೆನ್ನಾಗಿ ಅನಿಸುತ್ತೆ. ಇದು ಗಿಫ್ಟ್ ಕೊಟ್ಟಿದ್ದು, ನಾನು ಇದನ್ನು ಖರೀದಿ ಮಾಡಿದ್ದಲ್ಲ. ಈ ಬ್ಯಾಗ್ ಬಂದು ಇದು ನಂದಲ್ಲ, ನನ್ನ ಮಗಳಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ದರು. ಬಹುಶಃ ಮಹಾರಾಷ್ಟ್ರೀಯನ್ ಅವರದ್ದೇ. ನಾನು ಹೇಳಿದ್ನಲ್ಲ, ಹಳದಿ ಕುಂಕುಮ
ಪ್ರತಿ ವರ್ಷ ನನಗೆ ಕೊಡ್ತಿದ್ರು ಕುಂಕುಮ ಹಚ್ಚಿ ಅಂತ ಹೇಳಿದ್ನಲ್ಲ, ಅವರೇ ಇರ್ಬೋದು ಅನಿಸುತ್ತೆ. ಈ ಬ್ಯಾಗನ್ನು ಕೊಟ್ಟಿದ್ದಾರೆ ಮಕ್ಕಳಿಗೆ ಅಂತ. ಚೆನ್ನಾಗಿದೆ ಇದು. ಅವಳು ಯೂಸ್ ಮಾಡಲ್ಲ ಆ್ಯಕ್ಚುಲಿ, ಯಾವಾಗಾದರೂ ಹಿಂಗೆ ಹೊರಗಡೆ ಪಿಕ್ನಿಕ್ಕು ಟ್ರಿಪ್ಪು ಈ ಥರ ಎಲ್ಲ ಹೋಗುವಾಗ ತೊಗೊಂಡು ಹೋಗಲಿಕ್ಕೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವು ಯಾವುದು ಅಂದರೆ ನಾನು ಇನ್ನೂವರೆಗೂ ಒಂದು ಪರ್ಚೇಸ್ ಮಾಡಿದ ಬ್ಯಾಗ್ ಅಲ್ಲ. ಆಮೇಲೆ ಇನ್ನೊಂದು ಹೇಳ್ಬೇಕಾದ್ರೆ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿದ ಬ್ರ್ಯಾಂಡೆಡ್ ಅಂತಲ್ಲ, ಅದು ಪ್ರೀತಿಯಿಂದ ಎಲ್ಲರೂ ಕೊಟ್ಟಿರೋ ಗಿಫ್ಟ್ ಇದು ಹಾಗೆ ಗಿಫ್ಟಲ್ಲೇ ಬಂದಿರೋ ಬ್ಯಾಗು. ಬ್ಲ್ಯಾಕು ಚೆನ್ನಾಗಿದೆಯಾ? ಇದು ತುಂಬ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಇದೇನು ಗೊತ್ತಾ, ಇದು ನಿಮಗೆ ತೋರಿಸ್ತೀನಿ. ಈಗ ಒಂದು ದಿನದೆಲ್ಲಾದರೂ ನಾವು ಹೋಗ್ತೀವಿ ಅಂದರೆ ಏನಾದರೂ ಬಟ್ಟೆಗಳನ್ನೆಲ್ಲ ಒಂದು ಸೆಟ್ ಕ್ಲೋತ್ಸನ್ನು ನಾವು ಹಾಕ್ಕೊಂಡು ಹೋಗುವಂಥದ್ದು. ಇದು ನಾನು ಗೋಲ್ಡ್ ಶಾಪಿಂಗ್ ಮಾಡಿದಾಗ ಅಂದರೆ ಈ ದೀಪಾವಳಿಲಿ ಏನೋ ಗೋಲ್ಡ್ ಪರ್ಚೇಸ್ ಮಾಡಿದಾಗ ಸಿಕ್ಕಿದ್ದು ಈ ಬ್ಯಾಗ್ ಕೊಟ್ಟಿದ್ದರು. ಸೊ ಇದು ಹಾಗೆ ಇದೆ, ಇಲ್ಲಿ ಬಂತು, ನಿಮಗೂ ತೋರಿಸ್ತಾ ಇದ್ದೀನಿ. ಜೊತೆಲಿ ಫ್ರೀ ಗಿಫ್ಟ್ ಬಂದಿದ್ದು ಇದು, ನಾವು ಗೋಲ್ಡ್ ಶಾಪಿಂಗ್ ಮಾಡಿದಾಗ ಅಷ್ಟೇ. ಈ ಬ್ಯಾಗ್ ಅಂತೂ ನನ್ನ ಫೇವ್ರೆಟ್ ಬ್ಯಾಗ್. ಅಂದರೆ ಇದು ಯಾಕೆ ಫೇವ್ರೆಟ್ ಅಂತಂದರೆ ಇದೊಂಥರ ಕ್ಲಾಸಿ ಲುಕ್, ಒಂಥರ ಹೆಂಗೋ ಭಾಳ ಫ್ಯಾನ್ಸಿ ಲುಕ್ ಕೊಡುತ್ತೆ. ಇದರಲ್ಲಿ ಏನೂ ಇಲ್ಲ, ಖಾಲಿ ಇದೆ. ನಾನು ಇದನ್ನು ಜಾಸ್ತಿ ಯಾವಾಗಲೂ ಇದು ಹೀಗೆ ಊರಿಗೆ ಹೋಗುವಾಗೆಲ್ಲ ಒಯ್ಯಲ್ಲ, ಇದು ತೊಗೊಂಡೋಗಲ್ಲ. ನಾನು ಯಾವಾಗಲೂ ಇದನ್ನು ಟ್ರಿಪ್ಪಿಗೆ ಹೋಗುವಾಗ ಒಯ್ತೀನಿ. ಈ ಬ್ಯಾಗು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಅಲ್ವ, ಒಂಥರ ಭಾಳ ಈ ಥರ ತಲೆಗೆ ಹಾಕ್ಕೊಂಡು ಹಿಂಗೆ ಹಾಕ್ಕೊಬಿಟ್ರೆ ಭಾಳ ಚೆನ್ನಾಗಾಗುತ್ತೆ. ಒಂದು ವಾಚ್ ಅಷ್ಟು ನಾನು ಇದರೊಳಗೆ ಯಾವಾಗಲೂ ಇಟ್ಕೊಂಡಿದ್ದೆ. ಸೊ ಇದು ಇದರೊಳಗಿದೆ. ಇದು ನನ್ನ ಫೇವ್ರೆಟ್ ಬ್ಯಾಗು. ಅಂದರೆ ಇದರ ಸ್ಟೋರಿ ಹೇಳ್ತೀನಿ. ನನ್ನ ಮಗಳು ಹೇಳಿದ್ನಲ್ಲ, ಲಾಸ್ಟ್ ಇಯರು ಆರ್ಟಿಕಲ್ ಶಿಪ್ ಮಾಡುವಾಗ ಅವಳು ಆಫೀಸವರು ಗೋವಾ ಟ್ರಿಪ್ ಕರ್ಕೊಂಡು ಹೋಗಿದ್ರು. ಗೋವಾಕ್ಕೆ ಹೋದಾಗ ಅವಳು ನನಗೆ ಅಂತಲೇ ಅಮ್ಮಂಗೆ ಅಂತ ಒಂದು ಈ ಬ್ಯಾಗ್ ತಂದಿದ್ಲು ಅವಳು. ಅಂದರೆ ಇದು ಒಂದು ಸದ್ಯಕ್ಕೆ ಪರ್ಚೇಸ್ ಮಾಡಿದ ಬ್ಯಾಗು, ಅವಳು ಗೋವಾದಿಂದ ತಂದಿದ್ದ ಬ್ಯಾಗು. ತುಂಬ ಹ್ಯಾಂಡ್ ವರ್ಕ್ ನೋಡಿ, ಇದು ಒಂಥರ ಜೂಟ್ ಬ್ಯಾಗು ಅಂತ ಹೇಳ್ತಾರಲ್ಲ, ಈ ಥರದ್ದು ತುಂಬ ಚೆನ್ನಾಗಿದೆ. ಸ್ವಲ್ಪ ವೈಟು, ಆದರೆ ಲುಕ್ ಮಾತ್ರ ಸೂಪರ್, ತುಂಬ ಚೆನ್ನಾಗಿದೆ. ಒಂದೇ ಒಂದು ಹಿಂಗೆ ಇದು ಒಳಗಡೆ ಏನು ಜಾಸ್ತಿ ಇಲ್ಲ, ಇಷ್ಟೇ ಇರೋದು. ಭಾಳ ನನಗಿದು ಇಷ್ಟ. ನಾನು ಎಲ್ಲಾದರೂ ಟ್ರಿಪ್ಪಿಗೆ ಹೋಗುವಾಗಷ್ಟೇ ಹಿಂಗೆ ಯೂಸ್ ಮಾಡ್ತೀನಿ, ಜಾಸ್ತಿ ಎಲ್ಲಿ ಯೂಸ್ ಮಾಡಲ್ಲ. ಅಥವಾ ಯಾವುದಾದ್ರೂ ಪಾರ್ಟಿಗೆ, ಸ್ವಲ್ಪ ಮದುವೆ ಏನಾದರೂ ಒಳ್ಳೊಳ್ಳೆ ಇದಕ್ಕೆ ಫಂಕ್ಷನಿಗೆಲ್ಲ ಹೋಗುವಾಗಷ್ಟೇ ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ನಂಗೆ ತುಂಬ ಇಷ್ಟ ಇದು. ಇನ್ನೊಂದು ಬ್ಯಾಗ್ ಇದೆ, ಇದು ಒಂದು ಸ್ವಲ್ಪ ನನ್ನ ಫೇವ್ರೆಟ್ ಅಂತ ಹೇಳ್ತೀನಿ. ಇದು ಒಂದು ಬ್ಯಾಗು, ಇದು ಗಿಫ್ಟಲ್ಲೇ ಬಂದಿದ್ದು. ಒಬ್ಬರು ನಮ್ಮ ಮನೆಗೆ ಬಂದಿದ್ದರು. ಅಂದರೆ ನಮ್ಮ ಯಜಮಾನ್ರ ಅಕ್ಕಲಿ ಬಾಸ್ ಇದ್ರು. ಹೌದು, ಅವರು ಬೇರೆ ಕಡೆ ಹೋಗುವಾಗ ನಮಗೆ ಗಿಫ್ಟ್ ಕೊಟ್ಟು ಹೋಗಿದ್ದು ಬ್ಯಾಗಲ್ಲಿ ಇದು ಒಂದು ಬ್ಯಾಗು. ಅಂದರೆ ತುಂಬ ನನಗೆ ಇದು ಒಂದು ಇಷ್ಟ, ಯಾಕೆಂದರೆ ಒಂಥರ ಚೆನ್ನಾಗಿದೆ ಇದು. ಮತ್ತು 2 ಈ ಥರ ಜಿಪ್ಪು ಒಳಗಡೆ ಇದೆ. ಇದು ನಾನು ಜಾಸ್ತಿ ಯೂಸ್ ಮಾಡ್ತೀನಿ, ಎಲ್ಲಿ ಹೋಗುವಾಗಲೂ ಇದನ್ನು ಜಾಸ್ತಿ ಯೂಸ್ ಮಾಡ್ತೀನಿ. ಕೆಲವೊಂದು ಸರಿ ಟ್ರಿಪ್ಪಿಗೆ ಯೂಸ್ ಮಾಡ್ತೀನಿ, ಊರಿಗೆ ಹೋಗುವಾಗ ಯೂಸ್ ಮಾಡ್ತೀನಿ. ಯಾವುದೇ ಒಂದು ಸಣ್ಣ ಎಲ್ಲಾದರೂ ಹೋಗುವಾಗ ಬೆಳಗ್ಗೆಯಿಂದ ಸಂಜೆ ತನಕ ಬರುವಂಥದ್ದು ಏನು ನಾವು ಜಾಸ್ತಿ ಇಟ್ಕೊಳ್ಳೋಂಗಿಲ್ಲ. ಮೊಬೈಲು ಅಥವಾ ಕೆಲವೊಂದು ಸರಿ ಹ್ಯಾಂಡ್ ಕರ್ಚಿಪ್ಪು, ಏನೇನೋ ಸಣ್ಣ ವಸ್ತುಗಳನ್ನು ಏನು ಇಟ್ಕೋತೀವಲ್ಲ, ಅವಾಗ ಇದನ್ನೇ ಜಾಸ್ತಿ ನಾನು ಯೂಸ್ ಮಾಡ್ತೀನಿ. ನಂಗೆ ತುಂಬ ಇದೊಂದು ಇಷ್ಟ. ಈಗ ಸದ್ಯದಲ್ಲಿ ನಾನು 3 ಬ್ಯಾಗನ್ನು ಜಾಸ್ತಿ ಯೂಸ್ ಮಾಡಿದ್ದೀನಿ ಹೇಳಿದ್ದೀನಿ, ತುಂಬ ಇಷ್ಟ ಅಂತ ಹೇಳಿದ್ದೀನಿ. ಅದರಲ್ಲಿ ಕೆಲವೊಂದು ತುಂಬ ಇಷ್ಟ, ಆದರೆ ಅದರಲ್ಲಿ ಈ 3 ಬ್ಯಾಗ್ಗಳು ನನ್ನ ಫೇವ್ರೆಟ್ ಅಂತಲೇ ಹೇಳ್ತೀನಿ. ಇದು ಒಂದು ಬ್ಯಾಗು, ಇದು ಆವಾಗ ತೋರಿಸಿದ್ನಲ್ಲ ಅದೇ ಥರದ್ದು ಇದು ಒಂದು, ಅಂದರೆ ಬೇರೆ ಅದೇ ಥರದ ವರ್ಕು. ಇದು ಬಹುಶಃ ನಾನು ಯಾವಾಗಲೂ ಖರೀದಿ ಮಾಡಿದ್ದೆ ಅನಿಸುತ್ತೆ. ಇದು ಹೀಗೆ ಇದು ನಾನು ತಗೊಂಡಿದ್ದು ಹೌದು, ಆದರೆ ಯೂಸ್ ಮಾಡೋದು ಕಡಿಮೆ. ಯಾವಾಗಾದರೂ ಸಣ್ಣದಕ್ಕೆಲ್ಲಾದರೂ ಯೂಸ್ ಮಾಡ್ತೀನಿ, ಜಾಸ್ತಿ ಏನು ಯೂಸ್ ಮಾಡಲ್ಲ ಇದನ್ನು ಅಷ್ಟೇ. ಇದೊಂದು ಬ್ಯಾಗು ನೋಡಿ ಚೆನ್ನಾಗಿ. ಇದು ಒಂದು ಅದೇ ಅವರು ಮಹಾರಾಷ್ಟ್ರದವರು ಹಳದಿ ಕುಂಕುಮ ಟೈಮಲ್ಲಿ ಕೊಟ್ಟಿದ್ದೇ ಇತ್ತು, ಲಾಸ್ಟ್ ಇಯರ್ ಕೊಟ್ಟಿದ್ದು. ಇದು ಈ ವರ್ಷ ಕೊಟ್ಟಿದ್ದು ವೈಟು, ಅದು ತೋರಿಸಿದ್ನಲ್ಲ, ಅದು ತುಂಬ ಇಷ್ಟ ನನಗೆ. ಅದೆಲ್ಲಾದರೂ ಒನ್ ಡೇ ಎಲ್ಲಾದರೂ ಹೋಗುವಾಗ ಅದು ಚೆನ್ನಾಗಿರುತ್ತೆ. ಈ ಲಾಸ್ಟ್ ಇಯರ್ ಇದನ್ನು ಕೊಟ್ಟಿದ್ದರು. ಇದು ಈ ಜೂಟ್ ಬ್ಯಾಗ್ ಅಂತ ಹೇಳ್ತಾರಲ್ಲ, ಜೂಟ್, ಇದು ಚೆನ್ನಾಗಿದೆ. ಇದು ಒಂಥರ ಚೆನ್ನಾಗಿದೆ. ಯಾವಾಗಾದರೂ ಎಲ್ಲಾದರೂ ತೊಗೊಂಡು ಬರಲಿಕ್ಕೆ ಸಾಮಾನೆಲ್ಲ ತೊಗೊಂಡು ಬರಲಿಕ್ಕೆಲ್ಲ ಚೆನ್ನಾಗಿರುತ್ತೆ. ಆದರೆ ಇದಕ್ಕೆ ಲಾಂಗ್ ಬೆಲ್ಟ್ ಇಲ್ಲ, ಬರೀ ಈ ಥರದ್ದು ಅಷ್ಟೇ. ಇದು ಒಂದು ಲಾಸ್ಟ್ ಸಣ್ಣ ಬ್ಯಾಗು, ಹೀಗೆ ಪರ್ಸ್ ಥರದ್ದು. ಒಂದು ಮೊಬೈಲು, ಏನಾದರೂ ಒಂದು ಸಣ್ಣದು ಏನಾದ್ರು ಕ್ಯಾಶ್ ಇಟ್ಕೊಂಡು ಎಲ್ಲಾದರೂ ಸಣ್ಣ ಸಾಮಾನು ತರುವಾಗ, ಅರ್ಜೆಂಟಲ್ಲಿ ತರಕಾರಿಗಳೆಲ್ಲ ತರುವಾಗೆಲ್ಲ ಹೋಗಿ ಇಂಥ ಪರ್ಸಲ್ಲಿ ಇಟ್ಕೊಂಡು ತೊಗೊಂಡು ಬರಲಿಕ್ಕಾಗುತ್ತೆ.
ನಾನು ಜಾಸ್ತಿ ಇವೆಲ್ಲ ಯೂಸ್ ಮಾಡಲ್ಲ, ಯಾಕೆಂದರೆ ಇವೆಲ್ಲ ಅಷ್ಟು ಸ್ಟ್ರಾಂಗ್ ಇಲ್ಲ. ಇದು ಬೆಲ್ಟು ಬೇಗ ಕಿತ್ತೋಗ್ಬಿಡುತ್ತೆ. ಜಾಸ್ತಿ ಏನು ಹೆವಿ ವಸ್ತುಗಳನ್ನು ಹಾಕೋ ಹಾಗಿಲ್ಲ. ಒಂದೊಂದು ಸರಿ ಯೂಸ್ ಮಾಡ್ಬೋದು ಅಷ್ಟೇ. ನಿಮ್ಗೆ ಹೇಗೆ ಅನ್ನಿಸ್ತು ಎಲ್ಲ ನನ್ನ ಬ್ಯಾಗ್ಗಳು ಫ್ರೆಂಡ್ಸ್? ನನಗೆ ಇಷ್ಟ ಆಗಿರೋದನ್ನು ನಾನು ನಿಮಗೆ ತೋರಿಸಿದ್ದೆ ಅಲ್ವಾ? ನಿಮಗೆ ಯಾವ್ದು ಇಷ್ಟ ಅಂತ ಹೇಳಿ, ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ಇದು ಲಾಸ್ಟಲ್ಲಿ ಮರ್ತು ಬಿಟ್ಟಿದ್ದೆ. ಇದಕ್ಕೆ ಏನೋ ಅಂತಾರೆ, ಪೌಚ್ ಅಂತ ಏನೋ ಹೇಳ್ತಾರೆ. ಮಹಾರಾಷ್ಟ್ರದಲ್ಲಿ ಯಾರೋ ನನಗೆ, ಮಹಾರಾಷ್ಟ್ರದಲ್ಲಿರುವಾಗ ನನಗೆ ಯಾರೋ ಕೊಟ್ಟಿದ್ದರು. ಇದು ನನ್ನ ಖಜಾನೆ ಅಂತಲೇ ಹೇಳ್ಬೋದು. ಸ್ವಲ್ಪ ತುಂಬ ಇಷ್ಟ ಇದು. ಹೀಗೆ ಮತ್ತೇನೂ ಇಲ್ಲ, ಇದು ಈ ಥರ ಹಿಡ್ಕೊಂಡು ಹೋಗುವಂಥದ್ದು. ಹೀಗೆ ಹಿಡ್ಕೊಂಡು ಜಾಸ್ತಿ ಇಷ್ಟು ಇದು ಮಾಡಿಕೊಂಡು ಹಿಂಗೆ ಹಿಡ್ಕೊಂಡು ಹೋಗುವಂಥದ್ದು. ಅಂದರೆ ಜಾಸ್ತಿ ಕೆಲವರು ಈ ಥರದ್ದು ಪೌಚನ್ನು ಹಿಡ್ಕೊಂಡು ಹೋಗ್ತಾರೆ. ಇದಕ್ಕೆ ಏನೋ ಹೇಳ್ತಾರೆ, ನನಗೆ ಈಗ ನೆನಪು ಬರ್ತಾ ಇಲ್ಲ ಪೌಚ್. ಇದಕ್ಕೆ ನೆನಪಾದರೆ ಹೇಳ್ತೀನಿ ಏನು ಅಂತ. ಕ್ಲಚ್ ಅಂತಲೇ ಏನೋ ಹೇಳ್ತಾರೆ ಇದಕ್ಕೆ. ಹೇಗೆ ಅನ್ನಿಸ್ತು? ಇದು ತುಂಬ ಟಿಕ್ಲಿ ವರ್ಕಿಂದು ಚೆನ್ನಾಗಿದೆ. ನಾನು ಎಲ್ಲೂ ಹೊರಗಡೆ ಎಲ್ಲೂ ತೊಗೊಂಡೋಗಲ್ಲ. ಇದು ಪಾರ್ಟಿ ವೇರು. ಜಾಸ್ತಿ ಪಾರ್ಟಿಲೆಲ್ಲ ಇಂಥದ್ದನ್ನೇ ಯೂಸ್ ಮಾಡ್ತಾರೆ. ನಾರ್ತ್ ಸೈಡಲ್ಲಿ ಈ ಥರದ್ದೆಲ್ಲ ಜಾಸ್ತಿ ಯೂಸ್ ಮಾಡೋದು. ನಾನು ಯಾವಾಗಲೂ ಯೂಸ್ ಮಾಡಲ್ಲ, ಆದರೆ ಕ್ಯೂಟಾಗಿದೆ ಅಂತ ಇಟ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇದು ನಾನು ತೋರಿಸಿದ್ದೆ ಅಲ್ವ, ನನ್ನ ಫೇವ್ರೇಟ್ ಅಂತ ಹೇಳಿದ್ದೆ. ನಿಮ್ಗೆ ಹೇಗಿದೆ? ಇವೆಲ್ಲ ನನಗೆ ಸ್ವಲ್ಪ ಇಷ್ಟ ಬ್ಯಾಗ್ಗಳು. ಇದು ರಫ್ಯೂಸಿಗೆ, ಇದು ಎಲ್ಲಾದರೂ ಹಾಗೆ ಟ್ರಿಪ್ಪಿಗೆಲ್ಲ ಹೋಗುವಾಗ ಇದನ್ನು ತೊಗೊಂಡೋಗ್ತೀನಿ, ಇದನ್ನು ತೊಗೊಂಡೋಗ್ತೀನಿ. 3-4 ದಿನ ಟ್ರಿಪ್ ಹೋದಾಗ ಒಂದಿನ ಇದು ಹೀಗೆ ಚೇಂಜ್ ಮಾಡ್ತಾ ಇರ್ತೀನಿ. ನನಗೆ ಎಲ್ಲದು ಫೇವ್ರೇಟೇ ಫ್ರೆಂಡ್ಸ್. ಆಯಿತು, ಇಲ್ಲಿಗೆ ನನ್ನ ಬ್ಯಾಗಿನ ಕಲೆಕ್ಷನ್ನು. ತುಂಬ ಏನಿಲ್ಲ, ನಾನು ಹೇಳಿದ್ನಲ್ವ ಒಂದು ಸ್ವಲ್ಪನೇ ಇತ್ತು, ನಾನು ನಿಮಗೆ ತೋರಿಸಿದೆ. ಇಷ್ಟ ಆಯಿತಾ? ಇಷ್ಟ ಆದರೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇಲ್ಲಿಗೆ ಮತ್ತೆ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಿಂದ.